ಇವತ್ತು ಒಂದು ನೀತಿ ಕಥೆ ಹೇಳ್ತೀನಿ. ಆ ನೀತಿ ಕಥೆ ಜೊತೆ ಒಂದು ನೀತಿ ಪಾಠನ ಕಲಿಯೋಣ. ಏನಾಗುತ್ತೆ, ಕುರುಕ್ಷೇತ್ರ ಯುದ್ಧ ಮುಗಿಯುತ್ತೆ. ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಕೃಷ್ಣ ಮತ್ತು ಪಾರ್ಥ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೇನು ನೋಡ್ಬೇಕಿತ್ತು ಅಂದರೆ, ಜನ ಎಲ್ಲ ಸುಭಿಕ್ಷವಾಗಿದ್ದಾರ, ಎಲ್ಲರ ಹತ್ರ ಎಲ್ಲಾನು ಇದೆಯಾ, ಏನಾದರೂ ತೊಂದರೆ ಇದೆಯಾ ಅಂತ ನೋಡ್ಬೇಕಂತೇಳಿ ಮಾರ್ಕೆಟಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗ್ತಾ ಇರ್ಬೇಕಿದ್ರೆ ಅವ್ರಿಗೊಬ್ಬ ಅಲ್ಲಿ ದೂರದಲ್ಲಿ ಭಿಕ್ಷುಕ ಕಾಣಿಸ್ತಾನೆ. ಹತ್ರ ಹೋಗಿ ಅವ್ರ ಹತ್ರ ಮಾತಾಡ್ಸೋಣ, ನಮ್ಮ ರಾಜ್ಯದಲ್ಲಿ ಭಿಕ್ಷುಕರು ಇರಬಾರ್ದಲ್ವಾ, ಎಲ್ಲರೂ ಸುಭಿಕ್ಷವಾಗಿರಬೇಕಲ್ಲ, ಎಲ್ಲರ ಹತ್ರ ಕೆಲಸ ಇರಬೇಕಲ್ವಾ ಅಂಥೇಳಿ ಹೋಗಿ ಅವನು ಯಾಕೆ ಭಿಕ್ಷೆ ಬಿಡ್ತಾನೆ ಅಂತ ಕೇಳೋಣ ಅಂತ ಹೋಗಿ ಕೇಳ್ತಾರೆ. ಕೇಳಿದಾಗ ಅವನು ಹೇಳ್ತಾನೆ, ನನ್ನ ಹತ್ರ ಕೆಲಸ ಇಲ್ಲ ಸ್ವಾಮಿ, ನನಗೆ ಹೊಟ್ಟೆ ಪಾಡಿಗೋಸ್ಕರ ಭಿಕ್ಷೆ ಬೇಡ್ತಾ ಇದ್ದೀನಿ ಅಂತೇಳಿ ಹೇಳ್ತಾನೆ. ಅವಾಗ ಅವನು ಅರ್ಜುನ ಏನು ಮಾಡ್ತಾನೆ, ಅವನಂತರ 4 ಬಂಗಾರದ ನಾಣ್ಯನ ಅವನಿಗೆ ಕೊಡ್ತಾನೆ. ಹೋಗು, ನಾಳೆ ನಿನ್ಗೆ ಏನು ಬೇಕೋ ಅದನ್ನು ತಗೋ, ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಮಾಡು, ನೀನು ಹೊಸ ಜೀವನನ ಕಟ್ಕೋ ಅಂತೇಳಿ 4 ಸ್ವರ್ಣ ಮುದ್ರೆನ ಕೊಡ್ತಾನೆ. ಆದ ನಂತರ ಅವನು ತುಂಬ ಖುಷಿಯಾಗಿಬಿಡ್ತಾನೆ. ತಗೊಂಡು 4 ನಾಣ್ಯ ತಗೊಂಡು ಸಿಕ್ಕಿಬಿಟ್ಟೆ, ನಾಳೆ ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು, ಅದು ಮಾಡಬೇಕು, ಹಂಗೆ ಮಾಡಬೇಕು ಅಂತೇಳಿ ತೊಗೊಂಡು ಹೋಗ್ತಾ ಇರ್ಬೇಕಾದ್ರೆ ಮಧ್ಯೆ ಕಳ್ಳರು ಸಿಗ್ತಾರೆ. ಇವನು ರಡ ಬಡ ಇವನಿಗೆ ಹೊಡೆದು ಆ 4 ನಾಣ್ಯನ ಕಿತ್ಕೊಂಡು ಓಡೋಗ್ತಾನೆ. ಇನ್ನು ತಲೆ ಮೇಲೆ ಕೈ ಇಟ್ಕೊಂಡು ಮನೆಗೆ ಹೋಗ್ತಾನೆ. ಏನು ಮಾಡೋದಪ್ಪ, ಆಗಿಲ್ಲ, ಇಟ್ಕೊಳ್ಳೋಕ್ಕಾಗಿಲ್ಲ ಕೊಟ್ಟಿರೋದನ್ನ ಅಂತೇಳಿ ಮನೆಗೆ ಹೋಗಿ ಮಲ್ಕೊಂತಾನೆ. ಬೆಳಗ್ಗೆ ಆದರೆ ಸೇಮ್ ಅದೇ ಕತೆ, ಒಂದು ಹಾಫ್ ಟೀ ಕುಡಿತಾನೆ, ಕೈಗೆ ಹರಿದೋಗಿರೋ ಹಣ್ಣಿಗೆ ಹಾಕ್ಕೊತಾನೆ. ಮತ್ತೆ ತಿರ್ಗಾ ಬರ್ತಾನೆ, ಮಾರ್ಕೆಟಲ್ಲಿ ಕೂತ್ಕೊತಾನೆ ಭಿಕ್ಷೆ ಬೇಡಕ್ಕೆ. ಮತ್ತೆ ತಿರ್ಗಾ ಅರ್ಜುನ ಮತ್ತು ಕೃಷ್ಣ ಬರ್ತಾರೆ. ಬಂದ ತಕ್ಷಣ ಇವನು ನೋಡಿದ ಕೂಡಲೇ ಅವ್ರು ಮತ್ತೆ ತಿರ್ಗಾ ಅರ್ಜುನಿಗೆ ಸಿಟ್ಬಿಡ್ತಾರೆ. ಎಲ್ಲ ಇವನು ನಿನ್ನೇನೆ 4 ನಾಣ್ಯ ಕೊಟ್ಟು ಕಳಿಸಿದ್ದೀನಿ, ಇವನಿಗೇನು ಬೇಡದಂದರೆ ಒಂಥರ ಹ್ಯಾಬಿಟ್ ಆಗಿಬಿಟ್ಟಿದೆ, ಇವನಿಗೆ ಬೇಡಬಾರ್ದು ಅಂತೇಳಿ 4 ನಾಣ್ಯ ಕೊಟ್ಟಿದ್ದೀನಿ, ನಿನ್ನ ಲೈಫ್ ನೀನು ಕಟ್ಕೊಂಡು ಮತ್ತೆ ತಿರ್ಗಿ ಬಂದಿದ್ದೀನಿ. ತುಂಬ ಸಿಟ್ಟಿಂದ ಬಂದು ಗಾಂಡಿ ತಗೊಂಡು ಇವನಿಗೆ ಹೊಡೆದೇ ಬಿಡ್ತೀನಿ ಅಂತ ಹೋಗ್ತಾ ಅವಾಗ ಕೃಷ್ಣ ಹೇಳ್ತಾನೆ, ನೀವು ಮಾತಾಡ್ಸೋಣ ಅಂತೇಳಿ ಮತ್ತೆ ಅವನ ಹತ್ರ ಮಾತಾಡಿಸಿದಾಗ ಅವನು ಹೇಳ್ತಾನೆ, ಏನು ಮಾಡೋದು ಸ್ವಾಮಿ, ನೀನೇ ತೊಗೊಂಡು ಹೋಗ್ತಾ ಇದ್ದೆ, ಮಧ್ಯದಲ್ಲಿ ಕಳ್ಳರು ಸಿಕ್ಕಿದ್ರು, ನನಗೆ ಬಡ್ದು ನನ್ನ ನಾಣ್ಯನ ಕಿತ್ಕೊಂಡ್ಬಿಟ್ರು ಅಂತ ಹೇಳ್ತಾನೆ. ಆವಾಗ ಅರ್ಜುನ ಹೇಳ್ತಾನೆ, ಆಯ್ತಪ್ಪ, ಇದು ತಗೋ, ನಿನ್ನೆ ಲಕ್ಷ ಬಾಳುವಂಥ ಸ್ವರ್ಣ ಮುದ್ರೆಗಳನ್ನು ಕೊಟ್ಟಿದೆ, ಇವತ್ತು ಕೋಟಿ ಬಾಳುವಂಥ ಮುತ್ತು ಕೊಡ್ತಾ ಇದ್ದೀನಿ, ತೊಗೊಂಡೋಗು, ಚೆನ್ನಾಗಿಟ್ಕೋ, ಚೆನ್ನಾಗಿ ಲೈಫ್ನ ಕಟ್ಕೋ ಅಂತ ಹೇಳ್ತಾನೆ. ಇವ್ನಿಗೆ ಮತ್ತೆ ಖುಷಿಯಾಗಿಬಿಡುತ್ತೆ. ಆವಾಗ ಖುಷಿಯನ್ನು ತೋರಿಸ್ಕೊಳಕ್ಕೆ ಹೋಗಲ್ಲ, ಎಲ್ಲ ಮುಂದೆ ಯಾರು ನೋಡ್ಬಿಟ್ಟು ಮತ್ತೆ ಕಿತ್ಕೊಂಡು ಹೋಗ್ಬಿಟ್ರೆ ಕಷ್ಟ ಅಂತೇಳ್ಬಿಟ್ಟು ಸುಮ್ಮನೆ ಜೇಬಲ್ಲಿ ಹಾಕೊಂಬಿಟ್ಟು ಹಂಗೆ ತಗೊಂಡೋಗಿ ಮನೇಲಿ ಹೋಗಿ ಒಂದು 1 2 3 4 5 ಮಡಿಕೆ ಇರುತ್ತೆ, ಯಾವುದೋ ಒಂದು ಮಡಿಕೆ ಓಪನ್ ಮಾಡ್ತಾನೆ. ಆ ಮಡಿಕೆ ಒಳಗಡೆ ಆಗಿದ್ದನ್ನು ಇಟ್ಬಿಟ್ಟು ಮಕ್ಕೋತಾನೆ. ಬೆಳಿಗ್ಗೆ ವೈಫ್ ಹೇಳ್ತಾರೆ, ಇವನು ನಶೀಬ್ ಎಷ್ಟು ಖರಾಬ್ ಇತ್ತಂದ್ರೆ ಬೇರೆ ಯಾವುದೇ ಮಡಿಕೆ ಸಿಗಲ್ಲ, ಇದೇ ಇವನು ಮುತ್ತಿಟ್ಟಿರೋ ಮಡಿಕೆನೇ ಸಿಗುತ್ತೆ. ಅದನ್ನು ತಗೊಂಡು ಹೋಗ್ಬಿಟ್ಟು ನೀರಿಗೆ ಹೋಗ್ತಾನೆ, ನೀರಿಗೆ ಹೋಗ್ತಾನೆ. ನೀರಿಗೆ ತೆಗಿಬೇಕಿದ್ರೆ ಮುತ್ತು ನದಿ ಒಳಗಡೆ ಹೋಗ್ಬಿಡ್ತಾನೆ. ಏನು ಮಾಡ್ತೀರಾ ಹೇಳಿ, ನಶೀಬು ಹಿಂಗಿದೆ. ಮತ್ತೆ ತಿರುಗಿ ಬರ್ತಾನೆ, ಅದು ಗೊತ್ತಾಗ್ಬಿಡುತ್ತೆ ಮುತ್ತು ಹೋಗಿದೆ ಅಂತೇಳಿ. ಮತ್ತೆ ತಿರುಗಿ ಟೆನ್ಷನ್ ತೊಗೊತಾನೆ, ವೈಫ್ ಬಂದು ಜರ ಬರ್ರ ಅಂತ ಬೈತಾನೆ. ಮತ್ತೆ ತಿರುಗಿ ಹರಿದೋಗಿರೋಂಗೆ ಹಾಕಿ ಮಾರ್ಕೆಟಿಗೆ ಬಂದು ಮತ್ತೆ ಬೇಡ ಕೂತ್ಕೊಂತಾನೆ. ತಿರ್ಗಾ ಮತ್ತೆ ಪಾರ್ಥ ಮತ್ತು ಕೃಷ್ಣ ಬರ್ತಾ ಇರ್ತಾರೆ. ಬಂದು ಮತ್ತೆ ತಿರ್ಗಾ ಕೇಳ್ತಾರೆ ಕೃಷ್ಣ, ಏನಪ್ಪ ಏನಾಯ್ತು ಇವತ್ತು ಮತ್ತೆ ಏನಾಗಿ ಕೂತಿದ್ಯಾ ನೀನು, ಹಿಂಗಾಯಿತು. ಮತ್ತೆ ತಿರ್ಗಾ ನಂದು ವೈಫು ನೀರಲ್ಲಿ ಹಾಕ್ಬಿಟ್ಟು ಅವಾಗ ಪಾರ್ಟಿಗೆ ಬಚ್ಚಿಸ್ಬಿಡುತ್ತೆ. ಮೊನ್ನೆ 4 ಸ್ವರ್ಣ ಮುದ್ರೆ ಕೊಟ್ಟೆ, ಅವ್ನು ಯಾವನು ಕಳ್ಳ ಕಿತ್ಕೊಂಡು ಹೋದ ಅಂತ ಹೇಳ್ದ, ಇವತ್ತು ನೋಡ್ರೆ ವೈಫು ಮಡ್ಕೆಲಿ ಇಟ್ಟಿದ್ದೆ, ವೈಫ್ ನೀರು ನದಿಲಿ ಹಾಕ್ಬಿಟ್ಟು ಬಿಟ್ಬಿಟ್ರು ಅಂತ ಹೇಳ್ಬಿಡ್ತೀವಿ. ಏನು ಆಟ ಆಡಿಸ್ತಾ ಇದೆಯಾ, ಏನು ಆಟ ಹಾಕಿದೆಯಾ ಇಲ್ಲಿ ಅಂತೇಳಿ ಕೇಳ್ತಾನೆ. ಅವಾಗ ಕೃಷ್ಣ ಹೇಳ್ತಾನೆ, ಇಲ್ಲ ಏನು ಮಾಡೋಕ್ಕಾಗಲ್ಲ, ಆ ತಿಂಗ ಅವನ ನಶೀಬದಲ್ಲಿಲ್ಲ, 4 ಮುದ್ರೆಗಳನ್ನು ಕೊಡು ಸಾಕು ಅವನಿಗೆ, ಇವತ್ತಿನ ದಿನ ಅವನು ನೋಡ್ಕೊಂಬಿಡ್ಲಿ ಅಂತೇಳಿ ಹೇಳ್ತಾನೆ. ವಿಧಿ ಇಲ್ಲದೆ ಅರ್ಜುನ ಅವನಿಗೆ 4 ಮುದ್ರೆಗಳನ್ನು ಕೊಡ್ತಾನೆ. 4 ಮುದ್ರೆ ಅಂದರೆ ಸ್ವರ್ಣ ಮುದ್ರೆಗಳು, ನಾರ್ಮಲ್ ಮುದ್ರೆಗಳನ್ನು ಕೊಡ್ತಾನೆ. ಅದನ್ನು ತೊಗೊಂಡು ಹೋಗ್ತಾ ಇರ್ತಾನೆ. ಅವನಿಗೆ ತುಂಬ ಡಿಪ್ರೆಸ್ ಆಗಿ ಹೋಗ್ತಾನೆ. ಈಗ ನೋಡಪ್ಪ, ಮುತ್ತು ಕೊಟ್ಟರು ಇಟ್ಕೊಳ್ಳೋಕ್ಕಾಗಿಲ್ಲ, 4 ಸ್ವರ್ಣ ಮುದ್ರೆ ಕೊಟ್ಟರು ಇಟ್ಕೊಳ್ಳೋಕ್ಕಾಗಿಲ್ಲ, ನನ್ನ ನಶೀಬ್ ಇಷ್ಟು ಖರಾಬಾಗಿದೆಯಪ್ಪ ಅಂತೇಳಿ ಫುಲ್ ಬೇಜಾರಲ್ಲಿ ಹೋಗ್ತಾ ಇರ್ತಾನೆ. ಆವಾಗ ಅಲ್ಲಿ ಮೀನು ಮಾರೋ ಬರ್ತಾ ಇರ್ತಾಳೆ. ಅದರಲ್ಲಿ ಒಂದು ಮೀನು ತುಂಬ ಚಟಪಡಿಸ್ತಾ ಇರ್ತದೆ, ಆ ಬುಟ್ಟಿಲಿರೋ ಒಂದು ಮೀನು ತುಂಬ ಚಟಪಡಿಸ್ತಾ ಇರ್ತದೆ. ಅವನಿಗೆ ಬೇಜಾರಾಗಿ, ಪಾಪ ಈ ಮೀನನ್ನಾರು ನಾನು ರಕ್ಷಿಸೋಣ, ಈ 4 ಮುದ್ರೆನ ಅವಳಿಗೆ ಕೊಟ್ಟು ಆ ಮೀನು ಬುಟ್ಟಿನ ತಗೊಂಡು ಆ ಮೀನನ್ನೆಲ್ಲ ನೀರಿಗೆ ಬಿಡೋಣ ಅಂತೇಳಿ 4 ಮುದ್ರೆನ ಆ ಮೀನು ಮಾಡಿಕೊಟ್ಟು ಆ ಮೀನನ್ನೆಲ್ಲ ತಗೊಂಡು ನದಿ ದಂಡೆ ಹೋಗಿ ಬಿಡ್ತಾ ಇರ್ತಾನೆ. ಬಿಡ್ತಾ ಇರಬೇಕಾದ್ರೆ ಆ ಚಟಪಡಿಸಿ ಒಂದು ಚಟಪಡಿಸ್ತಾ ಇರುತ್ತಲ್ಲ ಮೀನಿನ ಬಾಯಿಂದ ಇವನು ಕಳ್ಕೊಂಡಿರೋ ಮುತ್ತು ಆಚೆ ಬರುತ್ತೆ. ಅದನ್ನು ಇವನಿಗೆ ಸಿಗುತ್ತೆ.
ಆ ಮೀನನ್ನು ನೀರಿಗೆ ಬಿಡ್ತಾನೆ ಇವನು. ಆ ಮೀನುಗಳೆಲ್ಲ ನೀರಿಗೆ ಹೋಗ್ತವೆ, ಆ ಮುತ್ತು ಇವನಿಗೆ ಸಿಗತ್ತೆ. ಆಗ ಇವನಿಗೆ ತುಂಬ ಖುಷಿಯಾಗ್ಬಿಡುತ್ತೆ. ನಿನ್ನೆ ಕಳ್ಕೊಂಡಿರೋ ಮುತ್ತು ಸಿಕ್ತಲ್ಲ, ಸಿಕ್ತು 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 ಅಂತೇಳಿ ಫುಲ್ಲು ಜಿಗಿದಾಡ್ತಾ ಇರ್ತಾನೆ. ಅದನ್ನು ಜಿಗಿದಾಡೋದನ್ನು ಅಲ್ಲಿಂದ ಯಾರು 4 ಜನ ಕಳ್ಳರು ಕದ್ಕೊಂಡಿದ್ರಲ್ಲ ಅದು ನೋಡ್ಬಿಡ್ತಾರೆ. ಅಯ್ಯೋ ಇವ್ನು ನಮ್ಮನ್ನು ಐಡೆಂಟಿಫೈ ಮಾಡಿದ, ಅದಕ್ಕೆ ಸಿಕ್ತು ಅಂತೇಳಿ ಒದ್ದಾಡ್ತಾ ಇದ್ದಾನೆ, ಅವನು ಕಿರಿಚ್ತಾ ಇದ್ದಾನೆ. ಪೇದೆಗಳು ಯಾರು ನೋಡ್ಬಿಟ್ಟು ನಾವು ಅವ್ನು ತಗೊಂಡೋಗಿ ಜೈಲಲ್ಲಿ ಹಾಕ್ಬಿಡ್ತಾರೆ. ಬೇಡ ಅಂತೇಳಿ ಅವ್ರ ಹತ್ರ ಬಂದು ಅವನು ಬಾಯಿ ಮುಚ್ಚಿ, ನೋಡಪ್ಪ ಏನಿಗೆ ಹೇಳ್ಬೇಡ, ನೀನು 4 ಮಂದಿ ತಗ, ನಮ್ಮ ಹೆಸರೆಲ್ಲೂ ಹೇಳ್ಬೇಡ ಅಂತ ದಾಡ್ಡ ಅಂತೇಳಿ ಓಡೋಗ್ಬಿಡ್ತಾನೆ. ಇವನ್ನ ಶಿವ ನೋಡಿ, ಆ 4 ಬಂಗಾರದ ನಾಣ್ಯಗಳು ಸಿಕ್ಕಿದ್ವು, ಮುತ್ತು ಸಿಕ್ಕಿತು. ಓಡಿ ಬರ್ತಾನೆ ಮಾರ್ಕೆಟಿಗೆ. ಕೃಷ್ಣ ಮತ್ತು ಪಾರ್ಥ ಎಲ್ಲ ಹೇಳ್ತಾನೆ, ನೋಡಿ ನನಗೆ ನಂದು ಸಿಕ್ಬಿಡ್ತು ಅಂತೇಳಿ ಹೇಳ್ತಾನೆ. ಆವಾಗ ಕೃಷ್ಣ ಮಂದಹಾಸದಲ್ಲಿ ಹೇಳ್ತಾನೆ, ನೋಡು ಪಾರ್ಥ, ನೀನು ಅವನಿಗೆ 4 ಸ್ವರ್ಣ ಮುದ್ರೆ ಅಥವಾ ಮುತ್ತನ್ನು ಕೊಟ್ಟೆ. ಅವನೇನು ಮಾಡ್ದ? ತನ್ನ ಸ್ವಂತದ ಬಗ್ಗೆ ಆಲೋಚನೆಯನ್ನು ಮಾಡಿದೆ, ನಾನು ಹೆಂಗಿರಬೇಕು ಅನ್ನೋದು ಆಲೋಚನೆ ಮಾಡ್ದ. ಇವತ್ತು ನೀನು 4 ನಾಣ್ಯಗಳನ್ನು ಕೊಟ್ಟೆ, ಅವನೇನು ಮಾಡ್ದ? ಬೇರೆಯವರ ಬಗ್ಗೆ ಥಿಂಕ್ ಮಾಡ್ದ. ಆವಾಗ ನಾನು ದೇವರು ಅವನ ಬಗ್ಗೆ ಥಿಂಕ್ ಮಾಡಿದೆ. ಅದಕ್ಕೋಸ್ಕರ ಅವನು ಕಳೆದೋಗಿರೋ ಮುತ್ತು ಮತ್ತು ಸ್ವರ್ಣ ನಾಣ್ಯಗಳು ಅವನಿಗೆ ಸಿಕ್ಕಿದ್ವು. ಅದಕ್ಕೆ ನೀವು ಯಾವಾಗ ಬೇರೆಯವ್ರ ಬಗ್ಗೆ ಥಿಂಕ್ ಮಾಡ್ತೀರೋ ಆವಾಗ ದೇವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾನೆ. therefore think about others. always God will be there with you. ಓಕೆ, ಹಂಗಂತ ಹೇಳ್ಬಿಟ್ಟು ಪರೀಕ್ಷೆಯಲ್ಲಿ ಬರೆಯೋ ಹುಡುಗರು ಬಾಜುದನಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿ ನಿಮ್ಮ ಪೇಪರ್ನ ಹಾಳು ಮಾಡ್ಕೊಂಬಿಡ್ರಪ್ಪ.